ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಕೌಂಟ್ ಡೌನ್ ಶುರು ಆಗ್ತಾ ಇದೆ. ಆದರೆ ಶಿವಮೊಗ್ಗದಲ್ಲಿ ಮಂತ್ರಾಕ್ಷತೆಯನ್ನ ಮನೆ ಮನೆಗೆ ತಲುಪಿಸುವಂತ ಅಭಿಯಾನಕ್ಕೆ ಕೆಎಸ್ ಈಶ್ವರಪ್ಪನವರು ಚಾಲನೆಯನ್ನ ಕೊಟ್ಟಿದ್ದಾರೆ. ಬಹಳ ಪ್ರಮುಖವಾಗಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಕ್ಷಣಗಣನೆ ಆರಂಭವಾಗಿದೆ. ಆದರೆ ಶಿವಮೊಗ್ಗದಲ್ಲಿ ಮಂತ್ರಾಕ್ಷತೆಯನ್ನ ಮನೆ ಮನೆಗೆ ತಲುಪಿಸುವಂತ ಅಭಿಯಾನಕ್ಕೆ ಇವತ್ತು ಚಾಲನೆಯನ್ನ ಕೊಟ್ಟಿದ್ದಾರೆ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪನವರು. ದೇವನಹಳ್ಳಿಯ ಗೊಬ್ಬರಗುಂಟೆ ಗ್ರಾಮದಲ್ಲಿ ಮಂತ್ರಾಕ್ಷತೆಗೆ ಪೂಜೆ ಹಾಗೆ ಮನೆ ಮನೆಗೆ ತೆರಳಿ ಮಂತ್ರಾಕ್ಷತೆಯನ್ನ ವಿತರಿಸಿದ್ದಾರೆ ಬಿಜೆಪಿಯ ಮುಖಂಡರು. ಹಿಂದೂಗಳ ಬಹುದಿನದ ಕನಸು ನನಸಾಗುವಂತ ಸಮಯ ಕೌಂಟ್ ಡೌನ್ ನಲ್ಲಿರುವಂಥದ್ದು. ಜನವರಿ 22ಕ್ಕೆ ಲೋಕಾರ್ಪಣೆಯಾಗಲಿದೆ. ಇದರ ನಡುವೆ ಈಗ ಎಲ್ಲ ಅಂದ್ರೆ ಇಡೀ ಭಾರತ ದೇಶದಲ್ಲೂ ಕೂಡ ಮನೆ ಮನೆಗೆ ತಲುಪಿಸುವಂತ ಅಂದ್ರೆ ಮಂತ್ರಾಕ್ಷತೆಯನ್ನ ಮನೆ ಮನೆಗೆ ತಲುಪಿಸುವಂತ ದೊಡ್ಡ ಮಟ್ಟದಲ್ಲಿ ಅಭಿಯಾನಕ್ಕೆ ಚಾಲನೆ ಸಿಗ್ತಾ ಇರುವಂಥದ್ದು. ಶಿವಮೊಗ್ಗದಲ್ಲಿ ಕೆಎಸ್ ಈಶ್ವರಪ್ಪನವರು ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪನವರು ಈ ಒಂದು ಅಭಿಯಾನಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ದೇವನಹಳ್ಳಿಯ ಗೊಬ್ಬರಗುಂಟೆ ಗ್ರಾಮದಲ್ಲೂ ಕೂಡ ಮಂತ್ರಾಕ್ಷತೆಗೆ ಪೂಜೆಯನ್ನ ಮಾಡಲಾಯಿತು. ನಿಮಗೆ ಗೊತ್ತಿದೆ 22ನೇ ತಾರೀಕು ಅಯೋಧ್ಯೆಯಲ್ಲಿ ರಾಮ ಮಂದಿರದ ಉದ್ಘಾಟನೆ ಪ್ರತಿಷ್ಠಾಪನೆ ಕಾರ್ಯಕ್ರಮ. ಅವತ್ತು ಇಡೀ ದೇಶದ ಜನ ಅಲ್ಲಿ ಹೋಗ್ತಾರೆ. ಅವತ್ತು ಬರಬೇಡ್ರಿ ಅಂತ ಹೇಳ್ತಾರೆ, ಅಲ್ಲಿಗೆ ಯಾರು ಹೋಗಲ್ಲ, ನಾವ್ಯಾರು. ಇನ್ನು ರಾಮ ಮಂದಿರ ವಿಚಾರವಾಗಿ ಕಾಂಗ್ರೆಸ್ನಲ್ಲಿ ಒಬ್ಬರು ಸಚಿವರು ಲೇವಡಿ ಮಾಡಿದ್ದಾರೆ. ಇನ್ನೊಬ್ಬರು ಸಚಿವರೀಗ ವ್ಯಂಗ್ಯವಾಡ್ತಾ ಇರುವಂತದ್ದು ಅದು ಕೂಡ ಕೆಎನ್ ರಾಜಣ್ಣ ಅವರು. ಕೆಎನ್ ರಾಜಣ್ಣ ಹೇಳ್ತಾ ಇರುವಂತದ್ದು ರಾಮ ಮಂದಿರ ಏನು ಅಲ್ಲೇ ಹೋಗಿ ನೋಡ್ಬೇಕಾ ಅಂತ ಕಾಂಗ್ರೆಸ್ನ ಸಚಿವರ ವ್ಯಂಗ್ಯದ ಮಾತುಗಳಿವು. ಇಲ್ಲಿ ರಾಮ ಮಂದಿರ ವಿಚಾರವಾಗಿ ಸಚಿವ ರಾಜಣ್ಣ ವ್ಯಂಗ್ಯವಾಡಿರುವಂತದ್ದು, ನಮ್ಮೂರಿನ ರಾಮನ ದರ್ಶನ ಮಾಡಿದ್ರೆ ಆಶೀರ್ವಾದ ಸಿಗಲ್ವ? ಹಾಗಾದ್ರೆ ದೇವರು ಸರ್ವಾಂತರ್ಗಾಮಿ ನಮ್ಮಲ್ಲೂ ಕೂಡ ನಿಮ್ಮಲ್ಲೂ ಇದ್ದಾನೆ. ಹಾಸನದಲ್ಲಿ ವ್ಯಂಗ್ಯವಾಡಿದ್ದಾರೆ ಸಚಿವ ಕೆಎನ್ ರಾಜಣ್ಣ. ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದು ಕಡೆ ಈ ಒಂದು ರಾಮ ಮಂದಿರ ಉದ್ಘಾಟನೆ ಆಗೋಕೆ ಕ್ಷಣಗಣನೆ ಆರಂಭವಾಗ್ತಾ ಇದೆ. ಆದರೆ ಕಾಂಗ್ರೆಸ್ನ ಸಚಿವರಿಗೆ ಅದು ಏನಾಗ್ತಿದೆಯೋ ಗೊತ್ತಿಲ್ಲ. ಲೋಕಸಭಾ ಎಲೆಕ್ಷನ್ ಹತ್ರ ಬರ್ತಾ ಇದೆ, ಸೋಲೋ ಭೀತಿ ಎದುರಾಗ್ತಿದೆಯೋ ಗೊತ್ತಿಲ್ಲ. ಮೊನ್ನೆ ಅಷ್ಟೇ ಒಬ್ರು ಸಚಿವರು ಮಾತನಾಡಿದ್ರು, ವ್ಯಂಗ್ಯವಾಡಿದ್ರು. ಮಂದಿರಕ್ಕೆ ಅಲ್ಲೋಗಿ ಪೂಜೆ ಮಾಡಿದ್ರೆ ರಾಮನ ದರ್ಶನ, ರಾಮನ ಆಶೀರ್ವಾದ. ನಮ್ಮೂರಲ್ಲಿರೋ ರಾಮನ ಪೂಜೆ ಮಾಡಿದ್ರೆ ರಾಮ ನಮ್ಗೆ ಆಶೀರ್ವಾದ ಮಾಡೋದಿಲ್ವಾ? ಮಾಡೋದಿಲ್ಲ ಅಂದ್ರೆ ಅಲ್ಲೇ ಹೋಗಿ ಮಾಡ್ಬೇಕಾ? ದೇವರು ಅಂತಕ್ಕಂಥವನು ಸರ್ವಂತರ್ಯಾಮಿ, ಎಲ್ಲ ಕಡೆ ಇದ್ದಾನೆ. ನಮ್ಮಲ್ಲೂ ಇದ್ದಾನೆ, ನಿಮ್ಮಲ್ಲೂ ಇದ್ದಾನೆ, ಎಲ್ಲ ಜಾಗದಲ್ಲೂ ಇದ್ದಾನೆ. ನಾವು ಏನೋ ಒಂದು ತೃಪ್ತಿಗೆ, ಮನಸ್ಸಿನ ನೆಮ್ಮದಿಗೆ ನಾವು ಒಂದು ದೇವಸ್ಥಾನಗಳಿಗೆ ಹೋಗ್ತಕ್ಕಂಥ. ಈಗ ಶ್ರೀರಾಮನ ದೇವಸ್ಥಾನ ಅಲ್ಲೋದಾಕ್ಷಣಕ್ಕೆ ಶ್ರೀರಾಮನ ಆಶೀರ್ವಾದ ಆಗ್ಬಿಡ್ತಿದ್ದ? ಇಲ್ಲಿರೋ ಶ್ರೀರಾಮನ ದೇವಸ್ಥಾನಕ್ಕೆ ಹೋದ್ರೆ ಶ್ರೀರಾಮನ ಆಶೀರ್ವಾದ ಆಗೋದಿಲ್ವಾ? ಅದರಿಂದ ಅವರವ್ರ ನಂಬಿಕೆಗೆ ಅನುಗುಣವಾಗಿ ಅವ್ರವ್ರು ನಡ್ಕೊಳ್ತಾರೆ. ಅದು ತಪ್ಪು ಸರಿ ಅಂತಕ್ಕಂಥದ್ದು ವ್ಯಾಖ್ಯಾನ ಮಾಡ್ಲಿಕ್ಕೆ ಹೋಗೋದಿಲ್ಲ. ರಾಮ ಮಂದಿರಕ್ಕೆ ಅಲ್ಲೋಗಿ ಪೂಜೆ ಮಾಡಿದ್ರೆ ರಾಮನ ದರ್ಶನ, ರಾಮನ ಆಶೀರ್ವಾದ. ನಮ್ಮೂರಲ್ಲಿರೋ ರಾಮನ ಪೂಜೆ ಮಾಡಿದ್ರೆ ರಾಮ ನಮ್ಗೆ ಆಶೀರ್ವಾದ ಮಾಡೋದಿಲ್ವಾ? ಮಾಡೋದಿಲ್ಲ ಅಂದ್ರೆ ಅಲ್ಲೇ ಹೋಗಿ ಮಾಡ್ಬೇಕಾ? ದೇವರು ಅಂತಕ್ಕಂಥವನು ಸರ್ವಂತರ್ಯಾಮಿ, ಎಲ್ಲ ಕಡೆ ಇದ್ದಾನೆ. ನಮ್ಮಲ್ಲೂ ಇದ್ದಾನೆ, ನಿಮ್ಮಲ್ಲೂ ಇದ್ದಾನೆ, ಎಲ್ಲ ಜಾಗದಲ್ಲೂ ಇದ್ದಾನೆ. ನಾವು ಏನೋ ಒಂದು ತೃಪ್ತಿಗೆ, ಮನಸ್ಸಿನ ನೆಮ್ಮದಿಗೆ ನಾವು ಒಂದು ದೇವಸ್ಥಾನಗಳಿಗೆ ಹೋಗ್ತಕ್ಕಂಥ. ಈಗ ಶ್ರೀರಾಮನ ದೇವಸ್ಥಾನ ಅಲ್ಲೋದಾಕ್ಷಣಕ್ಕೆ ಶ್ರೀರಾಮನ ಆಶೀರ್ವಾದ ಆಗ್ಬಿಡ್ತಿದ್ದ? ಇಲ್ಲಿರೋ ಶ್ರೀರಾಮನ ದೇವಸ್ಥಾನಕ್ಕೆ ಹೋದ್ರೆ ಶ್ರೀರಾಮನ ಆಶೀರ್ವಾದ ಆಗೋದಿಲ್ವಾ? ಅದರಿಂದ ಅವರವ್ರ ನಂಬಿಕೆಗೆ ಅನುಗುಣವಾಗಿ ಅವ್ರವ್ರು ನಡ್ಕೊಳ್ತಾರೆ. ಅದು ತಪ್ಪು ಸರಿ ಅಂತಕ್ಕಂಥದ್ದು ವ್ಯಾಖ್ಯಾನ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅದು ರಾಮ ಮಂದಿರಕ್ಕೆ ಅಲ್ಲೋಗಿ ಪೂಜೆ ಮಾಡಿದ್ರೆ ರಾಮನ ದರ್ಶನ, ರಾಮನ ಆಶೀರ್ವಾದ. ನಮ್ಮೂರಲ್ಲಿರೋ ರಾಮನ ಪೂಜೆ ಮಾಡಿದ್ರೆ ರಾಮ ನಮ್ಗೆ ಆಶೀರ್ವಾದ ಮಾಡೋದಿಲ್ವಾ? ಮಾಡೋದಿಲ್ಲ ಅಂದ್ರೆ ಅಲ್ಲೇ ಹೋಗಿ ಮಾಡ್ಬೇಕಾ? ದೇವರು ಅಂತಕ್ಕಂಥವನು ಸರ್ವಂತರ್ಯಾಮಿ, ಎಲ್ಲ ಕಡೆ ಇದ್ದಾನೆ. ನಮ್ಮಲ್ಲೂ ಇದ್ದಾನೆ, ನಿಮ್ಮಲ್ಲೂ ಇದ್ದಾನೆ, ಎಲ್ಲ ಜಾಗದಲ್ಲೂ ಇದ್ದಾನೆ. ನಾವು ಏನೋ ಒಂದು ತೃಪ್ತಿಗೆ, ಮನಸ್ಸಿನ ನೆಮ್ಮದಿಗೆ ನಾವು ಒಂದು ದೇವಸ್ಥಾನಗಳಿಗೆ ಹೋಗ್ತಕ್ಕಂಥ. ಈಗ ಶ್ರೀರಾಮನ ದೇವಸ್ಥಾನ ಅಲ್ಲೋದಾಕ್ಷಣಕ್ಕೆ ಶ್ರೀರಾಮನ ಆಶೀರ್ವಾದ ಆಗ್ಬಿಡ್ತಿದ್ದ? ಇಲ್ಲಿರೋ ಶ್ರೀರಾಮನ ದೇವಸ್ಥಾನಕ್ಕೆ ಹೋದ್ರೆ ಶ್ರೀರಾಮನ ಆಶೀರ್ವಾದ ಆಗೋದಿಲ್ವಾ?